ತುಂಬಾ ಜನ ಆಸ್ಪಿರೆಂಟ್ಸ್ ಕಾಲ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಸುಮಾರು ಕೆಇಎದಲ್ಲಿ 6 ನೋಟಿಫಿಕೇಶನ್ ಆಗಿದೆ. ಎಕ್ಸಾಮ್ಸ್ ಡೇಟ್ ಬಿಟ್ಟಿಲ್ಲ. ಎಕ್ಸಾಮ್ಸ್ ಡೇಟ್ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಆಸ್ಪಿರೆಂಟ್ಸ್ ಫೋನ್ ಮಾಡಿ ಕೇಳಿದಾಗ ನಾನು ಇವತ್ತು ಕೆಇಎ ಭೇಟಿ ಮಾಡಿದ್ವಿ ನಾವೆಲ್ಲ. ಕೆಇಎ ಭೇಟಿ ಮಾಡಿ ಸುಮಾರು 6 ನೋಟಿಫಿಕೇಶನ್ಸ್. ಫಸ್ಟ್ ಒನ್ ಕೃಷಿ ಮಾರುಕಟ್ಟೆ ಇಲಾಖೆ ನಾನ್ HK ಮತ್ತೆ HK ಇದು ಸಿವಿಲ್ ಎ ಇದು. ಸೆಕೆಂಡ್ ಒನ್ BWSSP ಇದು ನಾನ್ HK ಇದು. ಸಿವಿಲ್ ಎಇ ನಾನ್ HK, ಮೆಕ್ಯಾನಿಕಲ್ ಎಇ ನಾನ್ HK, ಕಂಪ್ಯೂಟರ್ ಸೈನ್ಸು ಎಇ ನಾನ್ HK ಇಷ್ಟು ನೋಟಿಫಿಕೇಶನ್ದು ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿ ಅಂತ ಕೇಳಿದ್ವಿ. ಅದು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು BWSSP ಇದು HK, ಸಿವಿಲ್ ಎಇ HK, ಮೆಕ್ಯಾನಿಕಲ್ ಎಇ HK. ಮತ್ತೆ ಫೋರ್ತ್ ಒನ್ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ. ಈ ಒಂದು ನೋಟಿಫಿಕೇಶನ್ಸ್ ಅಷ್ಟೇ HK ಮತ್ತೆ ನಾನ್ HK ಇದು ಎಇ ಮತ್ತೆ JE ನೋಟಿಫಿಕೇಶನ್ಸ್ ಇದೆ. ಈ ಒಂದು ನೋಟಿಫಿಕೇಶನ್ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. 5ನೇದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ. ಈ ಒಂದು ನೋಟಿಫಿಕೇಶನ್ HK ಇದು ಮತ್ತೆ ಸಿವಿಲ್ ಎಇ ಇದು ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿಲ್ಲ. ಇದು ಕೂಡ ನಾವು ಕೇಳ್ಕೊಂಡ್ಬಂದಿದ್ವಿ, ಮನವಿ ಮಾಡ್ಕೊಂಡಿದ್ವಿ. ಆದಷ್ಟು ಬೇಗ ಇದೇ ವೀಕಲ್ಲಿ, ವಿತಿನ್ ಎ ವೀಕಲ್ಲಿ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ವಿ. ಮತ್ತೆ 6th ಒನ್ ಕೆಎ ಪ್ರಾಧಿಕಾರ ನಾನ್ HK, FDA ನಾನ್ HK, SDA ನಾನ್ HK ಇದು ಏನು ನೋಟಿಫಿಕೇಶನ್ಸ್ ಇದೆ. ಕೆಎದಲ್ಲಿ ಸಿಬ್ಬಂದಿ ಫಾರ್ ಎಕ್ಸಾಂಪಲ್ KPSCಲೂ ಸುಮಾರು ಒಂದು 150 ವೇಕೆನ್ಸಿ ಯಾವ ರೀತಿ ಖಾಲಿ ಇದೆ, ಫಿಲ್ ಮಾಡ್ತೀನಿ ಅಂತ ಅಲ್ಲೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನು ಮಾಡ್ತೀವಿ. FDA SDA ಅಂದ್ರೆ ಕೆಎದಲ್ಲಿ ಈಗ ಏನ್ ಸಿಬ್ಬಂದಿ ಫಿಲ್ ಮಾಡ್ತಿದ್ದಾರೆ ಅದೇ ತರ KPSCಲೂ ಸಿಬ್ಬಂದಿ ಫಿಲ್ ಮಾಡ್ಕೊಬೇಕು. ಈ ಇಷ್ಟುದು ನೋಟಿಫಿಕೇಶನ್ ವಿತಿನ್ ಎ ವೀಕ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ಥರ. ಯಾಕೆಂದ್ರೆ ಒಂದು ಮೊದಲಿಂದನೂ ನಾವು ಅದನ್ನೇ ಸ್ಟ್ರೆಸ್ ಮಾಡ್ತಾ ಇರೋದು, ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 56,432 ಹುದ್ದೆಗಳತ್ತ ನಾವು ಇಷ್ಟು ದಿನ ಹೋರಾಟ ಮಾಡಿ ಈ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇದೆ. 56,432 ಹುದ್ದೆಗಳದ್ದು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಇದು ಮೊದಲಿಂದನೂ ನಾವು KPSC ಆಗಿರ್ಬೋದು, KSP, KA ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಂಥ ಒಂದು ರೆಕ್ರೂಟ್ಮೆಂಟ್ ಬೋರ್ಡು ಇಮ್ಮಿಡಿಯೇಟ್ ಯಾವುದೇ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರು ಒಂದು ಟೈಮ್ ಲಿಮಿಟ್, ಒಂದು ಟೈಮ್ ಪ್ರೈಮ್ ಇರಬೇಕು. ಸ್ಟೂಡೆಂಟ್ಸ್ಗೆ ಯಾವ ನೋಟಿಫಿಕೇಶನ್ಸ್ಗೆ ನಾವು ಈಸಿಯಾಗಿ ಓದ್ಬೋದು, ಯಾವ ನೋಟಿಫಿಕೇಶನ್ಸ್ ಬಿಡಬೇಕಾಗುತ್ತೆ ಅನ್ನೋದು ಒಂದು ಟೈಮ್ ಲೈನ್ ಇರುತ್ತೆ. ಮತ್ತು ಅವ್ರಿಗೂ ಅಷ್ಟೇ ಬೇರೆ ಬೇರೆ ಒಂದು ನೋಟಿಫಿಕೇಶನ್ ಮೇಲೆ ಎಕ್ಸಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಹಂಗಾಗಿ ಈ ಒಂದು ಟೈಮ್ ಲೈನ್ ತುಂಬ ಇಂಪಾರ್ಟೆಂಟು. ಅದಕ್ಕೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಇವತ್ತು. ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನು ಒಂದು KE ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಧನ್ಯವಾದ ತಿಳಿಸ್ಬೇಕು. ಮತ್ತು PRO ಮಂಜುನಾಥ್ ಸರ್ಗೂ ಅಷ್ಟೇ ಧನ್ಯವಾದ. ಅಲ್ಲಿರೋ ಎಂಟೈರ್ ಸಿಬ್ಬಂದಿಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ವಿದ್ಯಾರ್ಥಿಗಳ ಪರವಾಗಿ ನಾವು ಕಂಟಿನ್ಯೂಸ್ ಏನೇ ಸಮಸ್ಯೆ ಇದ್ರೂ ನಮಗೆ ತಿಳಿಸಿ, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.